ಕಳ್ತನ ಆಗಿರೋ ಆದಿಶಕ್ತಿ ಎತ್ತೇನಹಳ್ಳಿ ಮಾರಮ್ಮ ಇಡೀ ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಗ್ರೇಡ್ ಟೆಂಪಲ್ ಅಂದರೆ ಸಿ ಗ್ರೇಡ್ಗೆ ಎಲ್ಲ ಒಂದು ಇರುವಂಥ ಒಂದು ಎ ಗ್ರೇಡ್ಗೆ ಎಲ್ಲ ಇರುವಂಥ ಒಂದು ದೇವಸ್ಥಾನ. ಇಲ್ಲಿ ಸುಮಾರು 650-700 ವರ್ಷಗಳ ಇತಿಹಾಸ ಇರುವಂಥ ಒಂದು ಶ್ರದ್ಧಾ ಕೇಂದ್ರ ಮತ್ತು ಶಕ್ತಿಪೀಠ ಇದು. ಇಲ್ಲಿ ಎರಡೂ ನಡ್ಕೊಳ್ತಾರೆ. ನಮ್ಮ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೋ ಎ ಗ್ರೇಡ್ ಇದೆ ದೇವರಾಯನ ದುರ್ಗ, ಅದು ಬಿಟ್ಟರೆ ಇದು ಬಿ ಗ್ರೇಡ್ ಮತ್ತು ಎ ಗ್ರೇಡ್ ಮಧ್ಯೆ ಇದೆ. ಅಂದರೆ ಇತಿಹಾಸ ಇರುವಂಥದ್ದು. ಇಲ್ಲಿ ಗೂಳೂರು ಗಣೇಶ, ಕೈದಾಳ, ಚೆನ್ನಕೇಶವ, ಎತ್ತೇನಹಳ್ಳಿ 3 ಬಹಳ ಪ್ರಸಿದ್ಧಿಯನ್ನು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ದೇವಸ್ಥಾನಗಳು ಗೂಳೂರು ಗಣೇಶ, ಕೈದಾಳ ಮತ್ತು ಎತ್ತೇನಹಳ್ಳಿ. ಈ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ಸುಮಾರು 2 ಗಂಟೆ 3 ಗಂಟೆ ಸಂದರ್ಭದಲ್ಲಿ ಸುಮಾರು ಅಲ್ಲಿ ಹೇಳಿರುವಂಥ ಒಬ್ಬರು ಅಜ್ಜಿ ಇಲ್ಲಿ 4 ಜನ 2 ವೀಲರಲ್ಲಿ ಬಂದು ಶಬ್ದ ಮಾಡಿದ್ರು ಅಂತ ನನಗೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಇದಾದಮೇಲೆ ಬೆಳಗ್ಗೆ ನನಗೆ 7:15 ಒಂದು ಕರೆ ಬರುತ್ತೆ. ನಮ್ಮ ರಾಕಿ ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ರವಿಯವರು ಮತ್ತು ನಮ್ಮ ಅಣ್ಣಪ್ಪನವರು ಫೋನ್ ಮಾಡ್ತಾರೆ, ಇಲ್ಲಿ ಕಳ್ತನ ಆಗಿಬಿಟ್ಟಿದೆ ಅಂತ. ನನಗೆ ಶಾಕ್ ಆಯ್ತು, ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ನಾನು ಕೂಡ ಈ ದೇವರನ್ನು ಆರಾಧನೆ ಮಾಡೋವಂಥವ್ನು. ನಮ್ಮ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬರು ಕೂಡ ಅದಕ್ಕೆ ಒಂದು ಬೆಳ್ಳಿ ಖಡ್ಗವನ್ನು ಕೊಟ್ಟಿದ್ದರು 1 ವರ್ಷ 3 ವರ್ಷ 4 ವರ್ಷದ ಹಿಂದೆ. ಅಂದರೆ ನಾವು ನಂಬಿದ್ದೀವಿ, ನಾವು ನಡ್ಕೊಳ್ತೀವಿ ದೇವರಿಗೆ. ನನ್ನ ಕ್ಷೇತ್ರದಲ್ಲಿ ಬೇರೆ ಇದೆ ಅಂತ ದೇವಸ್ಥಾನದಲ್ಲಿ ಆಗಿದೆ ಅಂತ ಹೇಳಿ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ತಕ್ಷಣ SP ಅವ್ರಿಗೆ ನನ್ನ ದೇವರು ಕೇಳಿದೆ ಏನು ಮಾಡೋದು ನೆಕ್ಸ್ಟ್ ಅಂತ. SP ಫೋನ್ ಮಾಡು, ಒಂದು ಟೀಮ್ ಮಾಡಿಸೋ, ಸ್ಪೆಷಲ್ ಟೀಮ್ನ ನಾವು ಇಡಿಸ್ತೀವಿ ಅಂತ ಹೇಳಿ ನನಗೊಂಥರ ಆದೇಶ ಆದಂಗೆ ಆಯಿತು ತಾಯಿದು. ತಕ್ಷಣ SP ಅವ್ರಿಗೆ ಫೋನ್ ಮಾಡಿ, ತಹಸೀಲ್ದಾರ್ಗೆ ಫೋನ್ ಮಾಡಿ, DC ಅವ್ರಿಗೆ ಫೋನ್ ಮಾಡಿ, ನೀವೆಲ್ಲರೂ ಇಲ್ಲಿ ಬರಬೇಕು, ಇದು ಏನಾಗಿದೆ ಅನ್ನೋದನ್ನು ಹಿಡಿಬೇಕು ಅಂತೇಳಿ ವಿನಂತಿ ಮಾಡಿದೆ. ಈಗೆಲ್ಲ SP ಅವರು, ತಹಸೀಲ್ದಾರು, AC ಅವರೆಲ್ಲ ಟೀಮ್ ಬಂದಿದ್ದಾರೆ. ಅದಕ್ಕೆ SP ಅವರು ಹೇಳಿದ್ರು, ನಾನು ಕೇಳಿದೆ, ನನಗೇನಾಯಿತು ಅಂದರೆ ಇನ್ನೊಂದು ಫೋನಲ್ಲಿ ನಮ್ಮ ರವಿ ಮತ್ತು ಅಣ್ಣಪ್ಪನವ್ರು ಹಿಡಿದು ಸುಮಾರು 2 ಕೋಟಿ ರೂಪಾಯಿ ಇದನ್ನು ಒಡವೆ ಇದೆ ಅಂತ. ನನಗೆ ಕಣ್ಣಲ್ಲಿ ಹಂಗೆ ನೀರು ಬರ್ತಾನೆ ಇತ್ತು. ನನಗೇನು 2 ಕೋಟಿ ದುಡ್ಡು ಒಡವೆ ಭಾವನಾತ್ಮಕವಾಗಿರುವಂಥ ಒಂದು ವಿಷಯ ಇದು, ಏನಪ್ಪ ಹಿಂಗಾಯ್ತಲ್ಲ ಅಂತ ಬಂದೆ. ನಾನು ಗಡಿಬಿಡಿಲಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದೆ. ನಾನು ಬಂದ ತಕ್ಷಣ ಕೇಳಿದೆ ಪೂಜಾರಪ್ಪನ, ಏನಪ್ಪ ಏನಾಗಿದೆ ಅಂತ, ಎಷ್ಟು ಹೋಗಿದೆ ಒಡವೆ ಅಂತ. ಇಲ್ಲ ಸರ್ ಬಂದಿದ್ದಾನೆ, ಬಂದು ದೇವ್ರ ಮೇಲೆ 3 ಕಾಸಿನ ನೆಕ್ಲೆಸ್ ಹಾಕಿದ್ದು, 3 ಸರ ತೆಗೆದವನೆ. ಒಂದು 50 ಗ್ರಾಮ್ ಇರ್ಬೋದು, ಅದು 50 ಗ್ರಾಮ್ ಇತ್ತು, ಅದು 50 ಗ್ರಾಮ್ ಸರ ಹಾಕದ್ದವನೆ. ಬೇರೆ ಒಡವೆಗಳೆಲ್ಲಿದೆ ಅಂದೆ. ಬೀರುಲಿದೆ ಸರ್, ಮುಟ್ಟಿಲ್ಲ ಅದನ್ನು. ಅಮ್ಮ ಜೀವ ಬಂತು ನನಗೆ, ಅಮ್ಮ ಬದುಕಂಡೆ ಅಂತ. ಅಂದರೆ ಇದು ಸಂದೇಶ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಬಿ ಗ್ರೇಡ್ ಟೆಂಪಲ್ 2 ಕೋಟಿ 3 ಕೋಟಿ ಗೋಲ್ಡ್ಗಳನ್ನ ಇಡಬಾರ್ದು ದೇವಸ್ಥಾನ ಒಳಗಡೆ. ಇದೇನೆಂದರೆ DC ಅವರ ಟ್ರೆಜರಿ ಇರುತ್ತೆ, ನಮ್ಮ ಜಿಲ್ಲಾ ಅಧಿಕಾರಿಗಳ ಟ್ರೆಜರಿ ಇರುತ್ತೆ. ಆ ಟ್ರೆಜರಿ ಒಳಗಡೆ ಅಸೆಸ್ಮೆಂಟರ್ನ ಕರ್ಕೊಂಡ್ಬಂದು ಅಲ್ಲಿ ಇಡಬೇಕು. ಇಂಪಾರ್ಟೆಂಟ್ ಜಾತ್ರೆ, ದಸರಾ, ಇಂಪಾರ್ಟೆಂಟ್ ಕಾರ್ಯಕ್ರಮಗಳಲ್ಲಿ ಮಾತ್ರ ಆ ಒಡವೆಗಳಂತಂದು ದೇವ್ರಿಗೆ ಅಲಂಕಾರ ಮಾಡಿ ವಾಪಸ್ ತೊಗೊಂಡೋಗೋದಾಗಬೇಕು. ಪೊಲೀಸ್ ಪ್ರೊಟೆಕ್ಷನ್ ತರ್ತಾರೆ, ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡೋಗ್ತಾರೆ. ಅದಕ್ಕೆ ಚಿಕ್ಕ ಕಳ್ತನ ತಾಯಿನೇ ಇದರಲ್ಲಿ ಆಗಿದೆ, ಒಂದು ಚಿಕ್ಕ ಕಳ್ತನ ಆಗಿದೆ. ಇದೊಂದು ಸಂದೇಶ ನಮಗೆ, ಗೋಲ್ಡನ್ನ ದೇವ್ರ ಒಡವೆಗಳನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅನ್ನೋದಕ್ಕೆ ಸರ್ಕಾರಕ್ಕೆ. ತಹಸೀಲ್ದಾರ್ ಎಲ್ಲ DVD ಎಲ್ಲ ಹೊಡೆದಾಕಿದ್ದಾರೆ. ಅದಕ್ಕೆ ನಾವು ಇವಾಗ ಹೇಳಿದ್ದೀವಿ, ಎಲ್ಲ ಅಸೆಸರ್ನ ಕರೆಸಿದ್ದೀವಿ. ಇನ್ನೆಲ್ಲವನ್ನ ಅಸೆಸ್ ಮಾಡಿ ಈ ಒಡವೆಗಳನ್ನೆಲ್ಲ DC ಟ್ರೆಜರಿಲಿ ಇಡಬೇಕು, ಪೊಲೀಸ್ ಪ್ರೊಟೆಕ್ಷನ್ ಜಾತ್ರೆ ಟೈಮಲ್ಲಿ ತರಬೇಕು ಅಂತ ಇವತ್ತೇ ಎಲ್ಲವನ್ನ ಅಸೆಸ್ ಮಾಡಿ DC ಇದಕ್ಕೆ ತೊಗೊಂಡೋಗಿ ಸುಪ್ಪದಿಕೆಯಲ್ಲಿ ಇಡ್ಕೋಬೇಕು ಅಂತ ಆದೇಶ ಮಾಡಿ. ಕಳ್ಳರನ್ನು ಕೂಡ ಇಲ್ಲೇ ಲೋಕಲ್ ಕಳ್ಳರು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಅಂತ SP ಅವರು ಹೇಳಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಹಿಡಿತೀವಿ ಅಂತ ಹೇಳಿದ್ದಾರೆ. ಡಾಗ್ ಸ್ಕ್ವಾಡು ಬಂದಿದೆ, ನಾಯಿ ಸ್ಕ್ವಾಡು ಬಂದಿದೆ, ಮತ್ತು ಬೆರಳಚ್ಚ ಇವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ನನಗೆ ಅನಿಸುತ್ತೆ ಇನ್ನೊಂದು 2 ದಿವಸದಲ್ಲಿ ಆ ಕಳ್ಳರನ್ನ ಹಿಡಿತಾರೆ. ಈ ಭಾಗದಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ದೇವಸ್ಥಾನದ ಕಳ್ಳರುಗಳನ್ನ ಹಿಡಿದು ಅವ್ರನ್ನ ಒಂದು ಫೋಟೋ ಪ್ರಿಂಟ್ ಮಾಡಿ ಹಾಕಬೇಕು. ಮತ್ತು ಸರ್ಕಾರ ಮತ್ತು ಸಾರ್ವಜನಿಕರು, ದೇವಸ್ಥಾನದ ಅರ್ಚಕರು, ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯವರು ಬರ್ಗ್ಲರ್ ಅಲಾರಾಮ್ಗಳನ್ನ ಇಡಬೇಕು. ಯಾಕೆಂದರೆ DVD ಹೊಡೆದಾಕಿದ್ದಾನೆ, ಆಮೇಲೆ ಸ್ಟ್ರೀಟ್ ಲೈಟು ಆಫ್ ಮಾಡಿದ್ದಾನೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಎಲ್ಲ ಕಮಿಟಿಯ ಸದಸ್ಯರುಗಳೇ ಪೂಜಾರಗಳಿಗೆ ಹೇಳೋದೇನಪ್ಪ ಅಂದರೆ, ಈಗೆಲ್ಲ ಗೋಲ್ಡ್ ಅಂಗಡಿಗಳಲ್ಲಿ ಬರ್ಗ್ಲರ್ ಅಲಾರಾಮ್ ಇಟ್ಟಿರ್ತಾರೆ. ಯಾವನಾರು ಕಳ್ಳ ಅಲ್ಲಿ ಬಂದು ಟಚ್ ಮಾಡ್ತಾಯಿದ ಅದು ಡೈರೆಕ್ಟಾಗಿ ಅಲಾರಾಮ್ ಆಗುತ್ತೆ. ಮತ್ತು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅಲರ್ಟ್ ಆಗ್ತಾರೆ. ಅದನ್ನು ಇಲ್ಲೂ ಕೂಡ ಅಳವಡಿಸೋದಕ್ಕೆ ಹೇಳಿದ್ದೀನಿ. ಎಲ್ಲ ದೇವಸ್ಥಾನದಲ್ಲಿ ಹುಂಡಿ ಕಳ್ತನ ರೆಗ್ಯುಲರಾಗಿ ಎಲ್ಲೆಲ್ಲ ಆಗುತ್ತೆ ಅಂತ ಕಡೆ ಎಲ್ಲ ಈ ಪೊಲೀಸ್ ಸ್ಟೇಷನ್ನು ಮತ್ತು ದೇವಸ್ಥಾನಗಳ ಮಧ್ಯೆ ಒಂದು ಲಿಂಕನ್ನು ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಜಾಗೃತರಾಗಿರಬೇಕು. ನಾವು ಜಾಗೃತರಾದರೆ ಕಳ್ಳರುಗಳು ಬರಲ್ಲ. ನಮ್ಮ ನ್ಯೂನತೆಗಳಿಂದ ಕಳ್ತನಗಳು ಆಗ್ತವೆ. ಅದರಿಂದ ಸಮಾಜ ಜಾಗೃತವಾಗಬೇಕು, ದೇವಸ್ಥಾನ ಸಮಿತಿಯವರು ಜಾಗೃತರಾಗಬೇಕು ಅಂತ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು.